ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಬನ್ನಿ ನಾವಿವತ್ತು ಮಾಡೋಣ ಬಂಗುಡೆ ಫ್ರೈ. ಯಾರಿಗೆಲ್ಲ ಇಷ್ಟ ಹೇಳಿ ಬಂಗುಡೆ ಫ್ರೈ ಅಂದರೆ ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡ್ಕೊಂಡು ಬರೋಣ ಬನ್ನಿ ಬೇಗ. ನೀವು ನೋಡ್ತಾ ಇರ್ಬೋದು ಮೀನು ಆಲ್ರೆಡಿ ತೊಳೆದು ಫ್ರೈಗೆ ಯಾವ ರೀತಿ ಬೇಕು ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು 3 ಒಣಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಆ್ಯಂಡ್ ಒಂದು 10-12 ಬೆಳ್ಳುಳ್ಳಿ, 1 ಇಂಚಷ್ಟು ಹುಳಿ ಸಾಕಾಗ್ತದೆ. ಯಾಕೆಂದರೆ ನಾವು ನಿಂಬು ಹಾಕ್ತೇವಲ್ಲ, ಹಾಗಾಗಿ ಅರ್ಧ ನಿಂಬೆಹಣ್ಣು ಇದೆಲ್ಲ ಕಡ್ದು ಇಟ್ಕೊಂಡಿದ್ದೇನೆ. ಮತ್ತು ಈಚೆ ಬದಿಗೆ ಮೀನು ನೋಡ್ತಿರ್ಬೋದು, 2 ಒಟ್ಟಿಗೆ ಇಟ್ಕೊಂಡಿದ್ದೇನೆ. ಈಗ ನಾವು ಕಡ್ದಿಟ್ಕೊಂಡಿರೋ ಮಸಾಲ ಎಲ್ಲ ಚೆನ್ನಾಗಿ ಮೀನಿಗೆ ಹಾಕುವ ಆಯಿತಾ. ಚೆನ್ನಾಗಿ ಹತ್ಬೇಕದಂದರೆ ಈಗ ಕಟ್ ಮಾಡ್ಕೊಂಡಿದ್ದೇನಲ್ಲ ಅಲ್ಲೆಲ್ಲ ಸ್ವಲ್ಪ ಅಂದರೆ ಒಳಗೆ ಎಲ್ಲ ನಾವು ಮಸಾಲ ಚೆನ್ನಾಗಿ ಹಚ್ಕೊಂಡ್ರೆ ಟೇಸ್ಟ್ ಒಳ್ಳೆ ಸಿಗ್ತದೆ ಅಂತ ಅಷ್ಟೇ. ಚೆನ್ನಾಗಿ ನಾವು ಎಲ್ಲ ಕಡೆ ಮೀನಿಗೆ ಹಾಕುವ. ಇದನ್ನು ನಾವೀಗ 30 to 45 ಮಿನಿಟ್ಸ್ ನೆನೆಸಿಡುವ. ಅದೆಲ್ಲ ಯಾಕೆಂದರೆ ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ, ಸ್ವಲ್ಪ ಇದಾಗಲಿ ಅಂತ ಅಷ್ಟೇ. ಮತ್ತು ಇಲ್ಲಪ್ಪ ನಮ್ಗೆ ಅಷ್ಟೊತ್ತು ಆಗೋದಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ಆಗ್ತದೆ. ನೋಡ್ತಿರ್ಬೋದು ಈ ಥರ ಆಗಿದೆ. ನನಗೊಂದು ಅರ್ಧ ಗಂಟೆ ಇಡ್ತೇನೆ ಆಯಿತಾ. 3 ಟೇಬಲ್ ಸ್ಪೂನಷ್ಟು ರವೆ, 1/4 ಟೀ ಸ್ಪೂನಷ್ಟು ಖಾರದ ಹುಡಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೇನೆ. ಇದನ್ನು ಯಾಕೆ ಮಾಡ್ತಿದ್ದೇನೆ ಅಂದರೆ ಫಿಶೆಲ್ಲ ಇದಾಗಿದ ಮೇಲೆ ನಾವು ಅದನ್ನು ತೆಗೆದು ಕಡಾಯಿಗೆ ಹಾಕುವಾಗ ಸ್ವಲ್ಪ ಅದ್ದಿ ಹಾಕಿದರೆ ಟೇಸ್ಟ್ ಒಳ್ಳೆ ಸಿಗ್ತದೆ ಅಂತ ಅಷ್ಟೇ, ಚೆನ್ನಾಗಿರ್ತದೆ. ಆ್ಯಂಡ್ ಅದೀಗ ಅರ್ಧ ಗಂಟೆ ಆಯಿತು. ಬನ್ನಿ ನೋಡುವ ಯಾವ ಥರ ಆಗಿದೆ ಅಂತ. ನೀವು ನೋಡ್ತಿರ್ಬೋದು ಇವಾಗ ಈ ಥರ ಆಗಿದೆ. ಇದಾಗಿದ ಮೇಲೆ ಈಚೆ ನಾನು ಆವಾಗಲೇ ಒಂದು ಕಾವಲಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಇದು ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಬಿಸಿಯಾಗಿದ್ಮೇಲೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಳ್ಳುವ. ಎಲ್ಲ ಕಡೆಗೂ ಸ್ವಲ್ಪ ಚೆನ್ನಾಗಿ ಆಯಿಲ್ ಹಾಕ್ಕೊಳ್ಳುವ. ಆಯಿಲೆಲ್ಲ ಹಾಕಿದ್ಮೇಲೆ ಫಿಶ್ನ ಈಚೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ರವೆ, ಅದಕ್ಕೆ ನಾವು ಅದರಲ್ಲಿ ಫಿಶ್ ತಗೊಂಡು ಈ ಥರ ನಾನು ಮಾಡ್ತಾಯಿದ್ದೇನೆ ಆ ಥರ ಒಂದು ಮ್ಯಾಚ್ ಮತ್ತು ಈ ಥರ ಏನಾದರೂ ಹಾಕಿಲ್ಲ ಅಂದರೆ ಇನ್ನೊಂದು ಬಾರಿ ಇದು ಮಾಡ್ಕೊಂಡು ಹಚ್ಚಿ ಆಯಿಲ್ ಹಾಕಿದ್ವಲ್ಲ ಕಾವಲಿಗೆ, ಅದಕ್ಕೆ ಫಿಶ್ ಇಟ್ಕೊಳ್ಳುವ ಆಯಿತಾ. ನಾನು ಈ ಥರ ನಮಗೆ ಕಾವಲಿಗೆ 3 ಫಿಶ್ ಇರ್ತದೆ, ಆ ಥರ ನಾನು 3 ಸಹ ಹಾಕ್ತೇನೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ಇದನ್ನೇ ಇನ್ನೊಂದು ಥರ ಅಂತ ಹೇಳಿದರೆ ಒಂದು ಇದರಲ್ಲಿ ಆಯಿಲ್ ಜಾಸ್ತಿ ಹಾಕಿ ಆಯಿಲಲ್ಲಿ ಇದನ್ನು ಕರಿಬೋದು ಆಯಿತಾ. ಆ ಥರ ಸಹ ಮಾಡ್ಬೋದು, ಈ ಥರ ಸಹ ಮಾಡ್ಬೋದು. ಬಟ್ ನಾವು ಆಯಿಲ್ ಹೆಚ್ಚು ಇಷ್ಟಪಡಲ್ಲ, ಹಾಗಾಗಿ ನಾನು ಈ ಥರ ಮಾಡ್ತಿದ್ದೇನೆ. ನೀವು ಯಾವ ಥರನಾದರೂ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆಫ್ಟರ್ 5 ಮಿನಿಟ್ಸ್ ಯಾವ ಥರ ಬಂದಿದೆ ಅಂತ. ಈ ಥರ ಆಗಿದೆ. ಸೊ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದು ಒಳಗಡೆ ಸ್ವಲ್ಪ ಬೇಯಬೇಕಾಯ್ತು, ಅಲ್ಲಿವರೆಗೂ ನಾವು ಅದರಲ್ಲೇ ಇಡುವ. ಲೋ ಫ್ಲೇಮಲ್ಲಿ ಇರಲಿ, ಸ್ಪೀಡ್ ಇಡಬೇಡಿ, ಮತ್ತು ಬೇಗ ರವೆ ಎಲ್ಲ ಒತ್ತುತ್ತದೆ ಒಳಗಡೆ ಫಿಶ್ ಇದಾಗಿದೆ. ಸಾರಿ, ಕಿಯಾ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆಗಿದ್ಮೇಲೆ ಯಾವ ಥರ ಬಂದಿದೆ ಅಂತ. ಈ ಥರ ಆಗಿದ್ಮೇಲೆ ಈಚೆ ನಾವು ತೆಗೆದಿಟ್ಕೊಳ್ಳುವ ಒಂದು ಪ್ಲೇಟಿಗೆ. ಆ್ಯಂಡ್ ನೋಡಿ ನಾನು ಈ ಥರ ಒಂದೊಂದೇ ಒಂದು ಕಡೆ ತೆಗೆದಿಟ್ಕೊಳ್ತಿದ್ದೀನಿ. ಆ್ಯಂಡ್ ಅದಾದಮೇಲೆ ಸೇಮ್ ಅಗೇನ್ ಕಾವಲಿಗೆ ಆಯಿಲ್ ಹಾಕಿ ಒಂದೊಂದನೇ ಮತ್ತೆ ಇದೇ ಥರ ಮಾಡ್ತಾಯಿದ್ದೇನೆ. ಆ್ಯಂಡ್ ಈ ವಿಡಿಯೋ ಏನಾದರೂ ಈ ಚಾನಲಿಂದ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಫಿಶ್ ಅಂತ ಹೇಳಿದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರೋದು ಒಂದೇ, ಅಯ್ಯೋ ಅದು ಯಾರಪ್ಪ ಕ್ಲೀನ್ ಮಾಡ್ತಾರೆ ಅಂತ. ಆದರೆ ನಾವು ಸ್ವಲ್ಪ ಕ್ಲೀನ್ ಮಾಡಿದರೆ ಉಂಟಲ್ಲ, ಅದಾಗಿದ್ಮೇಲೆ ತಿನ್ನುವಾಗ ಎಷ್ಟು ಟೇಸ್ಟ್ ಇರ್ತದೆ ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿದ್ದಕ್ಕೂ ಖುಷಿ ಆಗ್ತದೆ. ಆ್ಯಂಡ್ ಮಾಡಿದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.